ಬೇರೆ ಗತಿಯಾರು ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸದಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ನೀನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳ ಕಳೆದವೆಂದು ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಈ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ. ದೇವಿ ಪ್ರಿಯತಮೆ, ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ ಕಳೆದು ಮಾತ್ರರವರು ವಧಿಸಿದ ಮಾತ್ರದಲ್ಲಿ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ ಕಳೆದು ಮಾತ್ರರವರು ವಧಿಸಿದ ಮಾತ್ರದಲ್ಲಿ. ಎಂದೈರಿಗಳವರನ್ನು ಸಗಿರಿದ ಮಾತ್ರದಲ್ಲಿ. ಸಿಗಿದವನ ಎಲೆಯ ಅದೇ ನಿರುದಯ ವಿಶ್ವಸ್ತದಲ್ಲಿ ನಿನ್ನ ಮುಡಿಗಟ್ಟಿಸಿದನ. ಸಿಗಿದವನ ಎಲೆಯ ಅದೇ ನಿರುದಯ ವಿಶ್ವಸ್ತದಲ್ಲಿ ನಿನ್ನ ಮುಡಿಗಟ್ಟಿಸಿದನ. ಕಾಂತವನ ಪತ್ನಿಯನ್ನು ಬೆಳೆಸಿದೆಯೋ, ಕಾಂತವನ ಪತ್ನಿಯನ್ನು ಬೆಳೆಸಿದೆಯೋ, ಹೆಚ್ಚದೆಯ ನಾರಿಯಂದಿರದೆಯೇ ಕರೆಯೋ, ಹೆಚ್ಚದೆಯ ನಾರಿಯಂದಿರದೆಯೇ ಕರೆಯೋ. ಪ್ರಿಯತಮೆ ದ್ರೌಪದ, ಶೋಕ ಬೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ ಕರೆದು ಮಾತ್ರರವರನ್ನು ವಧಿಸಿದ ಮಾತ್ರದಲ್ಲಿ. ಎಂಗೈಗಳವರನ್ನು ಸೆಗಿರಿದ. ಪ್ರಿಯತಮೆ, ಏನಾಯಿತು? ಏಕೆ ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೆ? ಅಳಬೇಡ ಪಾಂಚಾಲಿ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮಗೆ ಯಾರಾದ್ರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ಯಾದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪಿಗಳಾದ ಋಷಿಮುನಿಗಳ ಆಜ್ಞೆ. ಓ, ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂಥ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾಗಿ, ಅಣ್ಣನ ಒಂದು ದಿನದ ಅವಿವೇಕದಿಂದಾಗಿ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಬೇಕು. ಆದದ್ದು ಆಗಿ ಹೋಗಿತ್ತು. ಈಗ ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ಅದನ್ನು ನನ್ನೊಡನೆ ತಿಳಿಸಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ಎಷ್ಟಾದ್ರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ, ಅದು ಅಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಆಹಾ, ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನ್ನು ಕಳುಹಿಸಿದ್ದಾರೆ, ಇನ್ನೇನು ಸಂಧಿ ಆಗಲಾದರೂ ಬೆಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನನೊಡನೆ ಪುನಃ ಸಂಧಿಯ ಪ್ರಯತ್ನ, ದುರ್ಯೋಧನನೊಡನೆ ಪುನಃ ಸಂಧಿಯ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದಿರಲಿ, ಯಾರು ರಾಯಭಾರಕ್ಕೆ ಹೋಗಿರುವರಂತೆ? ಮತ್ತಿನ್ನಾರು? ನಮ್ಮಣ್ಣನಾದ ಕೃಷ್ಣನಲ್ಲವೇನು? ಗೋಪಿಕಾಂಗನೆಯರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿನಿಂದ ಹಿಂದಿರುಗಿದಾಗಲೇ ಹೀಗಿರಬಹುದೆಂದು ಅನಿಸಿದ್ದೆ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಏ ಭಾನುಮತಿ?
ಪಾಪು ಪಾಂಚಾಲಿ ಪಾಪು ಜಾನೆ ಆಹಾ ಜಾನೆ ನಾನೇ ಹಾ ಪ್ರಾಣೇಶ್ವರ ಜಾನೆ ಮಮ ಜಾನೆ ಮುದ್ದಾಡುವೆ ಜಾನೆ ಮಮ ಜಾನೆ ಮುದ್ದಾಡುವೆ ನೀನು ಪ್ರೀತಿಯ ಮಡದಿಯು ನೀನು ಪ್ರೀತಿಯ ಮಡದಿಯು ನೀನು ಜಾನೆ ಮಮ ಜಾನೆ ಮುದ್ದಾಡುವೆ ಮಡದಿಯು ನೀನು ಮಾಡಿದ ಬಂಧವ ನೀರದೆ ಬಿಡನು ಅಲ್ಲ ಭೀಮನ ಮಡದಿಯು ನೀನು ಮಾಡಿದ ಬಂಧವ ನೀರದೆ ಬಿಡನು ಗುರುಕುಲ ಹದಮರು ವಧಿಸದ ಬಿಡನ ಗುರುಕುಲ ಹದಮರ ವಧಿಸದ ಬಿಡನು ನಮ್ಮ ಜಾನೆ ಉದ್ದಾಡುವೆನು ದಾರಿ ಪ್ರೀತಿಯ ಮಡದಿಯು ನೀನು ಪ್ರೀತಿಯ ಮಡದಿಯು ನೀನು ಜಾನೆ ನಮ್ಮ ಜಾನೆ ಉದ್ದಾಡುವೆನು ಬಾರಿ ಕೌರವನ ತೊಡೆಯನ್ನು ಮುರಿದು ಕುರುಳದು ಶಾಸನ ನೊಡಲನೆ ಬಗೆದು ಕೌರವನ ತೊಡೆಯನ್ನು ಮುರಿದು ಕುರುಳದು ಶಾಸನ ನೊಡಲನೆ ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಜಾನೆ ನಮ್ಮ ಜಾಡುವೆನು ಬಾರಿ ಭೀಮನ ಪ್ರೀತಿಯ ಮಡದಿಯು ನೀನು ಭೀಮನ ಪ್ರೀತಿಯ ಮಡದಿಯು ನೀನು ಜಾನೆ ನಮ್ಮ ಜಾನೆ ಮುದ್ದಾಡುವೆನು ಬಾರಿ ಪ್ರಾಣೇಶ್ವರ ಪಾಪು ಪಾಂಚಾಲಿ ಪಾಪು ನೀನು ನಮ್ಮುಗಳ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ ಆಹಾ ಸ್ವಾಮಿ ಪ್ರಾಣೇಶ್ವರ ಪ್ರಿಯತಮೆ ನಮ್ಮ ಸರಸ ಸಲ್ಲಾಪಕ್ಕಾಗಿ ಸಾಕಷ್ಟು ಸಮಯವಿಲ್ಲದಲ್ಲವೇ ಹೌದೇ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಧಮನಿಯ ವನಕ್ಕೆ ಅಲ್ಲವೇ ಸ್ವಾಮಿ
ಖಂಡಿತವಾಗಿಯೂ ಚೆಲ್ಲುತ್ತ ಸೇರುವೆ. ಸ್ವಾಮಿ ಪ್ರಿಯತಮೆ, ಆಗ ಯಾವಾಗ ಎಂದಿಗೆ ಆ ಕೌರವರ ಶಿರವನ್ನು ಈ ಧರೆಗೆ ಕೆಡಹುವುದು? ಎಂದಿಗೆ ಅವರ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿ? ಆಗ ಪ್ರಾಣೇಶ್ವರ ಪ್ರಿಯತಮೆ, ಚೆಲ್ಲುತ್ತ ಸೇರುವೆ ಕಾಂತಿಯನು. ಚೆಲ್ಲುತ್ತ ಸೇರುವೆ ಕಾಂತಿಯನು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಭವನೆಯ ಮನಗೆಲ್ಲದಿರಿವಿರ. ಸ್ವಾಮಿ ಭವನೆಯ ಮನಗೆಲ್ಲದಿರಿವಿರ. ಪ್ರಾಣೇಶ್ವರ ಪ್ರಿಯತಮೆ, ಸಮಯವಿದೆ. ಆಹಾ, ಆದರೂ ನೀವು ಎಲ್ಲವನ್ನು ಮರೆತು ಹೋದಂತೆ ಕಾಣಿಸುತ್ತಿರುವುದಲ್ಲ. ಈ ಹಿಂದೆ ಬಿಚ್ಚಿದ ನನ್ನ ಕೇಶ ರಾಶಿಯನ್ನು ಕಂಡು ಕುರುಕುಲಾತ್ಮಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೇನನ್ನು ಹೇಳಿದಿರಲ್ಲವೇ ಪ್ರಿಯ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುತ್ತೇನೆ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ನಿನ್ನ ಪ್ರಚಂಡ ಭೀಮ. ನಿಜವೇ ನಿಜವೇ, ನೀವೆಂದಿಗೂ ಮಾಡಿರುವ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನ್ ಮಾಡಲಿ, ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಬೇಡ ಬೇಡ ಬೇಡ, ನನ್ನನ್ನು ಕೆರಳಿಸಬೇಡ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪಾರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ಆದರೆ ನಾನು ಮಾತ್ರ ಕ್ಷಮಿಸಲಾರೆ. ನಾನು ಮಾತ್ರ ಕ್ಷಮಿಸಲಾರೆ. ಕೌರವರ ಬಾಲಗೆಡಿಸುವೆ, ಕಾಲು ಕಾಲು ಬೀಸುವ ಮೈಯೇ. ಕೌರವರ ಬಾಲಗೆಡಿಸುವೆ, ಕಾಲು ಕಾಲು ಬೀಸುವ ಮೈಯೇ. ಸೈ ಬಿಸಗಿ ಪರಿಯನು ದುರದೊಳು ಸೈ ಬಿಸಗಿ ಪರಿಯನು. ಗುರುನುಳಿಗಲೇ ಗುರುಕುಲನೆಲ್ಲ ಸದಪಡೆಯುವೆನು ಕಾಂತೆಯೇ. ಗುರುನುಳಿಗಲೇ ಗುರುಕುಲನೆಲ್ಲ ಸದಪಡೆಯುವೆನು ಕಾಂತೆಯೇ. ಗುರುಳ ಕೌರವರ ಸಿಕ್ಕು ಬಗೆದನ, ಗುರುಳ ಕೌರವರ ಸಿಕ್ಕು ಬಗೆದನ. ಸೈ ಬಿಸಗಿ ಪರಿಯನು ದುರದೊಳು ಸೈ ಬಿಸಗಿ ಪರಿಯನು. ನೋಡು ಅಣ್ಣ, ಭೀಮಸೇನನು ಸಂಧ್ಯಾ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಚಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಕಾರಣವನ್ನು ತೋರುವುದು. ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಪ್ರಾಣೇಶ್ವರ, ಪಾರ್ಥ ಕೌರವ ಯುದ್ಧ ಮಾಡೋದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದಕ್ಕೆ ನನಗೆ ಅಸಾಧ್ಯ. ಸಹೋದರ ಭೀಮಸೇನ ಕೋಪವೇ? ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಈ ನನ್ನ ಸರಿಯಾದ ಉತ್ತರವನ್ನೇ ಕೊಡಬಹುದಲ್ಲ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿರುವೆನು. ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸಿರುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅದಕ್ಕೆ ಈ ಅರ್ಜುನನು ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸಿರುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಭಿಕ್ಷಾ ಯಾಚನೆ ಮಾಡಲು ಪಾಂಡುರಾಯರು ನಮ್ಮನ್ನು
ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು, ಆದರೆ ಇದನ್ನು ನಾನು ಇನ್ನೊಂದು ಕಳೆಗೂ ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅಥವಾ ಈ ಅರ್ಜುನನ ಸಹಾಯವನ್ನಾಗಲಿ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನೀ ಗದಾ ಇವೆರಡರಿಂದಲೇ ಈ ಕುರುಕುಲವನ್ನೆಲ್ಲ ಧ್ವಂಸ ಮಾಡಿಬಿಡುವೆನು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿ ನನಗೆ ತೋಚಿತನ್ನು ನಾನು ಮಾಡೇ ತೀರುವೆನು. ಸಹೋದರ, ಇದು ಕೋಪ ಬಾಣದೆ, ಅನುಜ ಬಿಡು ಕೋಪ ಬಾಣದೆ, ಇದು ಕೋಪ ಬಾಣದೆ, ಅನುಜ ಬಿಡು ಕೋಪ ಬಾಣದೆ, ಹುಡುಕಿ ಸಮರ ಬಯಸುವುದನ್ನು ಕೇಳ, ಹುಡುಕಿ ಸಮರ ಬಯಸುವುದನ್ನು ಕೇಳ, ಇದು ಕೋಪ ಬಾಣದೆ, ಅನುಜ ಬಿಡು ಕೋಪ ಬಾಣದೆ, ಮದತಿ ಪಂಚಾಂಗ ಇದು ಶಾಪವೇ, ಮದತಿ ಪಂಚಾಂಗ ಇದು ಶಾಪವೇ, ಬಾಳಿದವರು ಮುಂದೆ ಬಾಳಿಹರು ಎಂಬ, ಬಾಳಿದವರು ಮುಂದೆ ಬಾಳಿಹರು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು, ಹಿರಿಯರ ವಾಣಿಯ ಮರೆಯುವುದನ್ನು ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಮಾತನ್ನು ಪ್ರತ್ಯಾಳುವುದು ಸರಿಯಲ್ಲ. ಪಾಂಚಾಲಿ, ಮಾನುಡಿ ಮನದ ವೇದನೆ ನೀಗಿಸು ಸಮಯವಿದೆಂತರಿದೆಯ ಕರುಣಿ ಏತಕ್ಕೆ ಇದು ಗುಡವ. ಮಾನುಡಿ ಮನದ ವೇದನೆ ನೀಗಿಸು ಸಮಯವಿದೆಂತರಿದೆಯ ಕರುಣಿ ಏತಕ್ಕೆ ಇದು ಗುಡವ. ಧರ್ಮಜಲಮಯ ನಿರ್ಮಲ ಪ್ರಾಂತವು, ಧರ್ಮಜಲಮಯ ನಿರ್ಮಲ ಪ್ರಾಂತವು ಬೀರುವುದನ್ನು ಗೀತ ಬಯಸುತ್ತದೆ ನುಡಿಯ. ಬೀರುವುದನ್ನು ಗೀತ ಬಯಸುತ್ತದೆ ನುಡಿಯ. ಮನದಲ್ಲಿ ತಾಪವನ ನುಡಿ ಧರ್ಮದಿಂದ ನನ್ನ ಕಾರ್ಯಕಾರಿಸಿ ಕೋಮಲ ಹೃದಯ ತೊಡಗುವ ಪರಿಯೇ. ಧರ್ಮದಿಂದ ನನ್ನ ಕಾರ್ಯಕಾರಿಸಿ ಕೋಮಲ ಹೃದಯ ತೊಡಗುವ ಪರಿಯೇ. ತಾರದಕ್ಷಿಣೀನರಿಯದ ಈ ಪರಿ, ತಾರದಕ್ಷಿಣೀನರಿಯದ ಈ ಪರಿ ಹೇಗಿಂತು ನೀನಿಂದ ವಿಕೋಪಗೊಳ್ಳುವೆ, ಹೇಗಿಂತು ನೀನಿಂದ ವಿಕೋಪಗೊಳ್ಳುವೆ. ಮಾನು ನಿಮನದ ಹೆಸರೇ ಸಮಯವಿದೆಯ ತರುಣಿ ಏತಕ್ಕೆ ಈಟು ಗುಡವ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ದ್ರೌಪದ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂಥ ಘೋರವಾದ ಕರ್ಮವನ್ನು ತಿಳಿದಿಲ್ಲ. ಅಭಿಮಾನಕ್ಕೆ ವಶವಾಗಿ ಯುದ್ಧವನ್ನು ಪ್ರಾರಂಭಿಸಿದೆ. ಆದರೆ ಮುಂದಿನ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಿದೆ ಅಲ್ಲವೇ ಪಾಂಚಾಲಿ? ಓಹೋ ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು
ಇದು ಮದುವೆಯಾವು ತನ್ನ ಕುಟುಂಬ ಕನಿಷ್ಠ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನ ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಏನಿದು, ಏನೇ ಕೋಲಾಹಲ? ಅರ್ಜುನ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಈ ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರದ ಫಲವನ್ನು ನಿಮಗಿರಲಿ, ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿ ನಮ್ಮನ್ನು ನೋಡ್ನಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮಿಷ್ಟದಂತೆ ಮಾಡಿಸುವ. ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವುದೇವ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ಸಂಧಿ ವಿಚಾರ ನಡೆಯಿತೆ. ಓ, ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡೇ ತೀರುವೆ. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ ಮೊದಲ ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ಆಳ್ವೆಯೇ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಂಧಿಯ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸ ನೆಪದಿಂದ ಅರ್ಜುನನು ಬಾಳೆತಟ್ಟನು. ಈಗ ಸಂಧಿಯ ಹೆಸರಿನಲ್ಲಿ ನಮ್ಮೈವರಿಗೂ ಸೀರೆಯನ್ನು ನುಡಿಸಲು ಅವನಿಸಿರುವೆಯಾ? ಯಾದವಾಗ್ನಿ, ಪಾಂಡು ಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ನಿನಗೆ ಇಷ್ಟೊಂದು ಅಸಹನೆ ಏಕೆ ಭೀಮಸೇನ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದ್ರಣ್ಣ? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ದುರ್ಯೋಧನ, ಆತನು ಸಹ. ಇನ್ನಿಲ್ಲಿರುವುದು ನನಗೆ ಸರಿಯಿಲ್ಲ. ಇನ್ನಿಲ್ಲಿರುವುದು ಸರಿಯಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಯಿತು. ಅದನ್ನು ಸಾಧಿಸಿದೆ. ಚೆನ್ನಾಗಿ ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರದ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಾಸೇನಿ, ನೀನು ನಿರಾಶರಾಗಬೇಡ. ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ಎಂದಿಗೂ ತೀರಿಸದೆ ಬಿಡನು. ಭೀಮಸೇನ, ಇಲ್ಲಯ್ಯ, ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ತಾನೇ ಸಾಧ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದೊಡನೆ ಈ ಸಂಧಿಯು ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿಯಾಗಿರಲಾರದು. ಹೇಳೇನ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ಮೊದಲು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ನಿಂತಂತೆ ಹೇಳಿಬಿಡು ಕೃಷ್ಣ. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಪರಿಹಾಸ್ಯವೇ ಕೃಷ್ಣ? ಇದು ಪರಿಹಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟು ಭಯ. ಇಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಿಟ್ಟು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ಆ ಸಂದೇಶವನ್ನು ಹೇಳುವೆ. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗ
ಕೋಪ ಮಾಡುವುದಿಲ್ಲವೇ? ಆಗಲಿ. ಬಿಡಯ ನಿನ್ನ ಗದೆಯನ್ನು, ಬಿಡಯ ನಿನ್ನ ಗದೆಯನ್ನು. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕ್ಷಣಕಾಲ ಹಿಡಿದುಕೋ. ಯಾಜ್ಞಾಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡುವೆಯಾ? ನಿನ್ನ ಆಜ್ಞೆ ನಾನು ಎಂದಾದ್ರೂ ಮೀರಿರುವೇನೆ ಅಣ್ಣ. ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಪರಿಹಾಸ್ಯ ಮಾಡುತ್ತೀರಿ. ಪರ್ಯಾಸವಲ್ಲ ತಂಗಿ, ಶತ್ರುಗಳ ಎರೆಮುಡಿ ಕಟ್ಟುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಈಗ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಸಮಾಧಾನವಾಯಿತು. ಈಗೆಲ್ಲರೂ ಕೇಳಿರಿ, ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯಾರು ಆ ಕಾರ್ಯವನ್ನು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರ ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಂಕಾರಿಯಾದ ದುಶ್ಯಾಸನನು ಈ ಕಾರ್ಯವೆಸಗಿ. ಇಂತಹ ಸಾಹಸ ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ? ಎಲವೋ ದುರ್ಯೋಧನ, ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಹಂಕಾರವು ಶಿಖರವನ್ನು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು ಆ ಕುನ್ನಿ ಕೌರವನು ಈ ರೀತಿ ಅಪಮಾನಗೊಳಿಸಿದರೆ ಇಷ್ಟು ಮಾತ್ರವಲ್ಲ, ನೀವು ರಾಜ್ಯವನ್ನು ಬಯಸುವುದಾದರೆ ಆ ದುರ್ಯೋಧನ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ ನುಡಿದ ಕೌರವನು ಪತಿಯೇ ಕೇಳಿ. ಕೌರವನು ರಾಜ್ಯವನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ಎಂದು ಕೂಗಿ ಹೇಳಿಯೇ ಬಿಟ್ಟನು. ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ಪರಮಾತ್ಮ, ಯಾರು ಬಿಡಿಸುವುದಿಲ್ಲವೇ? ಇದು ನಾನೇ ಬಿಡಿಸಿಕೊಳ್ಳುವೆನು. ಕೇಳಿರಿ ಎಲ್ಲರೂ, ಈ ಭೀಮನ ಕಥೆಯನ್ನು. ನಾನು ವಾಯುದೇವನ ಅಂಶದಲ್ಲೇ ಜನಿಸಿದ ನಿಜವಾದರೆ, ಕುಂತಿ ದೇವಿಯ ತನ್ನ ಪಾನ ಮಾಡುತ್ತೇ ನಿಜವಾದರೆ, ನಾಳೆ ನಡೆಯಲಿರುವ
ನಾಳೆ ನಡೆಯಲಿರುವ ಭಯಂಕರ ಸಂಗ್ರಾಮ ಕ್ಷೇತ್ರ ಆ ಕೌರವರ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ದುರ್ಪಿತ ದುಶ್ಯಾಸನನ ವಕ್ಷಸ್ಥಳವನ್ನು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಗೆ ಬಿಚ್ಚಿದ ಬಿರುಮುಡಿಯನ್ನು ಕಟ್ಟಿಸಿ ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಅವನ ರಾಜ ಮುಗುಟವನ್ನು ಕಿತ್ತು ನೆಲ ಅಪ್ಪಳಿಸಿ ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡಲೇ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ವಾಸುದೇವ, ಭೀಮಸೇನ, ಯದುನಂದನ, ಭೀಮ, ಪರಮಾತ್ಮ, ಭೀಮಸೇನ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸುಡುವೆನ ಗುರುಕುಲವನ್ನೆಲ್ಲ, ಸುಡುವೆನ ಗುರುಕುಲವನ್ನೆಲ್ಲ, ಕರೆಯುವೆನ ಗಾಂಧಾರಿ ಸುತರ, ಕರೆಯುವೆನ ಕರ್ಣನ ಶಿರವ, ಕರೆಯುವೆನ ಕರ್ಣನ ಶಿರವ, ಹರಿದುರಳ ಚಂಡಿ ಗೌತನವ ಕೊಡುವೆ, ಇದು ಸತ್ಯ. ಇದು ಸತ್ಯ. ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯನ್ನು ಪ್ರಯತ್ನಲೆತ್ತಿಸಿದ ಆ ದುರ್ಯೋಧನಿಗೆ ದುರಂಕಾರ. ಪರಮಾತ್ಮ, ಹರಿ ಸಾರ್ವಭೌಮ
ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವ ಒಂದೇ, ಅದು ಯುದ್ಧ. ನೀನೇ ತಿಳಿದಿರುವ ಕೃಷ್ಣ, ನಾನು ಯುದ್ಧಕ್ಕೆ ಎಂದೂ ಅಪೇಕ್ಷೆ ಪಟ್ಟವಲ್ಲ. ಧರ್ಮಾನಂದನ, ಪರಮಾತ್ಮ, ಯುದ್ಧಕ್ಕೆ ತಕ್ಕ ಸಲಕರಣೆಗಳನ್ನು ಹಳೆ ಮಾಡಿಕೊಡುವಂತೆ ಭೀಮಾರ್ಜುನರಿಗೆ ತಿಳಿಸು. ಆಗಬಹುದು ಪರಮಾತ್ಮ. ಪರಮಾತ್ಮನು ಹೇಳಿದ ಸ್ಥಾನವಿದೆ. ಇಲ್ಲಿ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಯುವೆ ಎಂದು ಹೇಳಿದನು. ಹೇ ಭಗವಾನ್ ಭಾಸ್ಕರ, ಜಗತ್ತಿನ ಸೃಷ್ಟಿಯನ್ನು ಮೊದಲಿನಿಂದಲೂ ಬೆಳಗುತ್ತಿರುವ ಪ್ರಭು ನೀನು. ನೀನು ಆ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಲೇಬೇಕು. ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಸಿನ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ. ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहं तं सूर्यं प्रणमाम्यहम् ಹರಿಯಲಾರದ ಘೋರಸಂ ದೇಹದಾದಿಯೊಳ್ ಮುಳುಗಿದೆ ಹರಿಯಲಾರದ ಘೋರಸಂ ದೇಹದಾದಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ. ಹೇ ಭಗವಾನ್ ಭಾಸ್ಕರ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರಿಂದ ಪಾಪಕ್ಕೆ ಸಿಲುಕಿ ನೊಂದೆನು ಇಂದು ತಾಪದಿ ಬಂಧು ಬಾಂಧವರೆಂಬ ತಾಪಕ್ಕೆ ಸಿಲುಕಿ ನೊಂದೆನು ಇಂದು ತಾಪದಿ ನೀಗಿತೋ ಶೋಧನೆಯ ಗೈಯದೆ ನೀಗಿತೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹ. ಭಾಸ್ಕರ ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಹೆಣ ಕುಮಾರ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ, ನನ್ನ ಎತ್ತ ತಾಯಿ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ.
ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕರುಣೆಯ ತೋರದೆ ಸುವರ್ಣ ಪೊರೆದೆ. ಅಮ್ಮ ಕರುಣೆಯ ತೋರದೆ ಸುವರ್ಣ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲೇನಾ, ಎಂದಿಗೆ ಈ ಋಣವ ತೀರಿಸಲೇನಾ. ಜನಿಸಿದ ಮರುಕ್ಷಣವೇ ಜಲಗೆದೆ ಎಂದೇ ಅಮ್ಮ. ಜನನಿ ಅಮ್ಮ ಮಾತೆ. ಅಮ್ಮ ಜನಿಸಿದ ಮರುಕ್ಷಣವೇ ಕಲಗೆದೆಯಂತೆ. ಅಮ್ಮ ಜನಿಸಿದ ಮರುಕ್ಷಣವೇ ಕಲಗೆದೆಯಂತೆ. ಮಗುವಮ್ಮ ನಾನಾಗ ಏನೊಂದ ನಾರಿಗೆ. ಅಮ್ಮ ಮಗುವಮ್ಮ ನಾನಾಗ ಏನೊಂದ ನಾರಿಗೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ನಾ ಮಾಡಿದ ಬರಾದ ವೇನದು ತಾಯಿ. ಹೇಳಮ್ಮ ಅಮ್ಮ. ನಾ ಮಾಡಿದ ಪರಾದ ವೇನದು ತಾಯಿ. ಅಕ್ಷಮ್ಯವೆನಿಸಿ ಜೀವವ ತೊರೆದೆ. ಅಕ್ಷಮ್ಯವೆನಿಸಿ ಜೀವವ ತೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯಿ. ಅಮ್ಮ ಜನನಿ ಅಮ್ಮ ಮಾತೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯಿ. ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ. ಐವರ ಮಾತೆ ನಿನಗಿರುವುದೇ ಕೊರತೆ. ಐವರ ಮಾತೆ ನಿನಗಿರುವುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕೀರ್ತಿಶಾಲಿ ಆಗು ಕುಮಾರ, ಕೀರ್ತಿಶಾಲಿ ಆಗು. ಅಮ್ಮ ಎಂತಹ ಕೀರ್ತಿಯಮ್ಮನದು. ಅಮ್ಮ ಜನಿಸಿದ ಮರುಕ್ಷಣವೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ. ಕರ್ಣ ಅಮ್ಮ ಅಲ್ಲಿನ ಜಲಚರ ಪ್ರಾಣಿಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟುವಲ್ಲ ತಾಯಿ. ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿಸಲು. ಹೀಗಿರುವಾಗ ಎಲ್ಲರೂ ನನ್ನನ್ನು ಶೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ಇವೆಲ್ಲವನ್ನು ನಿನ್ನದೊಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾದ ನೀನು ಏಕಮ್ಮ ಸುಮ್ಮನಾದೆ.
ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ನಾ ಹೇಗೆ ತೀರಿಸಲಿ ತಾಯಿ? ಬೇರೆ
ಮಾತನಾಡಬೇಡ ಕಂದ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ ಕುಮಾರ. ಪುನಃ ಈ ನಿನ್ನ ಮಾತುಗಳು ಈ ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರೇದೇ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲೂ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟ ಪಟ್ಟೆನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಅಮ್ಮ, ಇದುವರೆಗೂ ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದು ನನ್ನ ತಪ್ಪೇ ಕಂದ. ಅಮ್ಮ, ಬಾಲ್ಯದಿಂದಲೂ ನೀನು ಅದೆಷ್ಟು ಕಷ್ಟಪಟ್ಟೆ ಕರ್ಣ, ಅದೆಷ್ಟು ಅವಮಾನ ಹೊಂದಿದೆಯೋ ನಾ ಕಾಣೆ. ಆದ್ರೆ ಅದೆಲ್ಲದಕ್ಕೂ ನಾನೇ ಅಲ್ಲವೇ ಕಾರಣಳು. ದಯಮಾಡಿ ಈ ಪಾಪಿಯನ್ನು ಕ್ಷಮಿಸಿ ಬಿಡು ಕುಮಾರ. ಅಮ್ಮ, ಅಮ್ಮ, ನೀನು ಈ ರೀತಿಯಾಗಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ? ವತ್ಸ, ಆದದ್ದು ಆಗಿ ಹೋಯಿತದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದರೂ ನಿನ್ನ ಸಹೋದರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕವರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹಾಗಲ್ಲ ಕಂದ, ನಿನ್ನ ಹೆತ್ತ ತಾಯಿ ಆಗಿರುವ ನಾನಿದು ನಿನ್ನಲ್ಲಿ ಸೆರಗೊಡ್ಡಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸುವವರಲ್ಲಿ ವೈರವನ್ನು ಕಳೆ ಕರ್ಣ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಪೊರೆದಾತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ನರಕಕ್ಕೆ ಬೀಳದಿಹರೆ, ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿಹರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡ್ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ ಕರ್ಣ. ಅಮ್ಮ, ಆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರ ಕಂಡು ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ವ ತಾಯಿ? ನೀನು ಎಳೆತರದಲ್ಲಿ ಕಿತ್ತು ಬಿಸಾಡಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು, ಅದು ಪುನಃ ಚಿಗುರುದುಂಟೆ ತಾಯಿ. ಅಮ್ಮ, ಭಯವೆಂತು ಜನನಿ ನಿಮಗೆ, ಶ್ರೀಹರಿಯು ಪಾಂಡವರ ನೆರವಿಗಿರಲು. ಭಯವೆಂತು ಜನನಿ ನಿಮಗೆ, ಶ್ರೀಹರಿಯು ಪಾಂಡವರ ನೆರವಿಗಿರಲು. ಬಿಡು ಚಿಂತೆ ಮನದಿ ಜನನಿ, ಬಿಡು ಚಿಂತೆ ಮನದಿ ಜನನಿ. ಅಮ್ಮ, ಸ್ವಯಂವರದಿ ಶ್ರೀಹರಿಯು ಪಟ್ಟಣ ಪರವಹಿಸಿ. ಸ್ವಯಂವರದಿ ಶ್ರೀಹರಿಯು ಪಟ್ಟಣ ಪರವಹಿಸಿ, ದ್ರೌಪದಿಯ ಪಾಂಡವರ ಪತ್ನಿಯಾಗಿಸಿದ. ಸಮರದಲ್ಲಿ ದುರುಳಗರ ತಂದನ ದೇಹವನು. ಅಮ್ಮ, ಸಮರದಲ್ಲಿ ದುರುಳಗರ ತಂದನ ದೇಹವನು. ಶಿವ ತನ್ನೆಯ ತೋರಿ ಭೀಮನನು ಕಾಯ್ದ ಮಹಾ. ಶಿವ ತನ್ನೆಯ ತೋರಿ ಭೀಮನನು ಕಾಯ್ದ ಮಹಾ.
ಮಹಿಮ ಶ್ರೀ ಕೃಷ್ಣನು ನಿಮಗೆ ನೆರವಾಗಿರಲು ಭಯವೆಂತು ಜನನಿ ನಿಮಗೆ ಶ್ರೀಹರಿಯು ಪಾಂಡವರ ನೆರವಿಗಿರಲು ಭಯವೆಂತು ಜನನಿ ನಿಮಗೆ ಶ್ರೀಹರಿಯು ಪಾಂಡವರ ನೆರವಿಗಿರಲು ಬಿಡು ಚಿಂತೆ ಮನದಿ ಜನನಿ ಬಿಡು ಚಿಂತೆ ಮನದಿ ಜನನಿ ಬಿಡು ಚಿಂತೆ ಮನದಿ ಜನನಿ. ಅಮ್ಮ ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲದು. ಬಿಡಮ್ಮ ಬಿಡಮ್ಮ, ನಿನ್ನ ಚಿಂತೆ ಏನು? ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ? ಹೋಗಲಿ ಬಿಡು, ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಬಿಡು. ಅಮ್ಮ ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಕುಮಾರ, ನನ್ನಲ್ಲಿ ಪೌರುಷವಿರೋ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತನೆಂದು ದೂಡಿಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲುಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಲಿಲ್ಲವೇ? ತನ್ನ ಪ್ರಾಣದ ಪ್ರಾಣನಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಪರದಾತನನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು ತಾಯಿ. ನಾನು ಪರಾನ್ಮುಖನಾಗಲಾರೆ. ಹಾಗಾದ್ರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರು ನನ್ನ ಕೈಗೆ ಸಿಕ್ಕರೆ ದಯಮಾಡಿ ಅವರನ್ನು ಕೊಲ್ಲಬೇಡ ಕರ್ಣ. ಅವರನ್ನು ಉಳಿಸಿಕೊಡು ಕುಮಾರ, ಅವರನ್ನು ಉಳಿಸಿಕೊಡು. ಆ ಪಾಂಡವರೆಂದರೆ ನಿನಗದೆಷ್ಟೊಂದು ಮಮತೆ ತಾಯಿ. ಕುಮಾರ, ಯಾರನ್ನು ಬೇಕಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಹೌದು ತಾಯಿ, ಆತನನ್ನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ. ಏಕಪ್ಪ, ಏಕೆ ಆ ನನ್ನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕರ್ಣ? ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮೀರ್ವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮುಡಿದರು, ನನ್ನಿಂದ ಅರ್ಜುನನೇ ಮುಡಿದರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯೋರು ತಾಯಿ. ಬಿಡಮ್ಮ, ನಿನ್ನ ಚಿಂತೆ ಏನು? ಹೋಗ್ಲಿ ಬಿಡು ಕಂದ, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನಾದು ನಡೆಸಿಕೊಡುವಿಯಾ ಕಂದ? ಅದೇನು ಕೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವಿಯಾ? ಅಮ್ಮ, ನಿನ್ನದೊಂದು ಮಾತನ್ನು ನಡೆಸಲಾರದ ಕಡು ಪಾಪಿ ಎಂದು ಭಾವಿಸಿರುವ ಆ ತಾಯಿ ನನ್ನನ್ನು. ಜನನಿ ನಿನ್ನ ಮಗನಿವನು ಹುಸಿಯಾಡುವನೇನು. ಅಮ್ಮ, ಜನನಿ ನಿನ್ನ ಮಗನಿವನು ಹುಸಿಯಾಡುವನೇನು. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಅಮ್ಮ, ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂಥಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಹೌದು ತಾಯಿ, ಎಂಥಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೆ ಪಾದ ಕಮಲದಾಣೆ ಜನನೇ. ಕುಮಾರ, ಅಮ್ಮ, ಆಯುಷ್ಯದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು, ಹೆತ್ತ ಹೊಟ್ಟಿಗೆ ಅದೇ ಸಂತೋಷ. ಆದ್ರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ತೊಟ್ಟು ಬಾಣವನ್ನು ಪುನಃ ತೊಡಬೇಡ ಕಂದ. ಅಮ್ಮ, ಅಂತಹ ಮಾತನ್ನು ಕೇಳಿಬಿಟ್ಟು ತಾಯಿ. ಅಯ್ಯೋ ಅಯ್ಯೋ ಸುಯೋಧನ, ಈಗಲೀಗ ನೀನು ಕೆಟ್ಟೆ.
ಅಷ್ಟದಿಕ್ಪಾಲಕರೇ, ಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಕೋರವೇಶ್ವರನನ್ನು ಕಾಪಾಡಬೇಕು. ಆತನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಈ ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ನನ್ನಲ್ಲಿ ಪೌರುಷವರ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿಯುವನು. ಉಳಿದದ್ದು ದೈವೇಚ್ಛೆ. ಕುಮಾರ, ಅಮ್ಮ, ನೀನಾಡುತ್ತಿರುವ ಮಾತುಗಳಲ್ಲಿ ಯಾವ ಸಂದೇಹವೂ ಇಲ್ಲ ತಾನೆ? ಅಮ್ಮ, ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ಕೈ ಬಿಡಲೊಲ್ಲೆ, ಕಟಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನ ಬಿಡು ಚಿಂತೆಯ ಜನನೇ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಹೌದು ತಾಯಿ, ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ಭುವಿಯ ಬಿರಿದು ನಿರಲಿ. ಮುಗಿಲೆ ಇಳಿದು ಬರಲಿ, ಈ ಭುವಿಯ ಬಿರಿದು ನಿಲ್ಲಲಿ. ಇಟ್ಟಾಣೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ, ಬಿಡು ಚಿಂತೆಯ ಜನನೇ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನು ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಇತ್ತ ಬಾ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಬಹುಶಃ ಪುನಃ ನೋಡುವೆನೋ ಇಲ್ಲವೋ. ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಕೇಳು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ತಿಳಿಸಬೇಡ ತಾಯಿ. ಈ ಯುದ್ಧದಲ್ಲಿ ನಾನೇನಾದರೂ ಹತನಾದರೆ ಸತ್ಯಸಂಧನನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬಹು ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ. ಇದೆಂತಹ ಮಾತನ್ನು ಕೇಳುತ್ತಿರುವೆ ಕರ್ಣ? ಹಾಗಾದ್ರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯಾಗುವುದಾದ್ರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ನಾನಿನ್ನು ಬರಲೇಕಂತ. ಆಗಬಹುದಮ್ಮ. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ಹೇ ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರಾರೋ, ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೆ ಮಾಯಾ ಜಾಲ.
ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗದಿ ವಿಧಿಗೈದ ಮೋಸದಿಂದ ಎನ್ನಯ ಬಾಳು ಕಣ್ಣೀರು ಜಗದಿ ಪಾಲಿಬರಾರೋ ದೀನನ ದಯದಿ ಎನ್ನಯ ಬಾಳು ಕಣ್ಣೀರು ಜಗದಿ ಪಾಲಿಬರಾರೋ ದೀನನ ದಯದಿ ಕೊನೆಗಾಣಿಕೆಯ ಕರ್ಮದ ಬಂಧನ ಕೊನೆಗಾಣಿಕೆಯ ಕರ್ಮದ ಬಂಧನ ದಾರಿಯು ಕಾಣದೆ ಅಂದನ ತೆರನಾದೆ ದಾರಿಯು ಕಾಣದೆ ಅಂದನ ತೆರನಾದೆ ಗತಿಹೀನನಾದೆ ಜಗದಿ ವಿಧಿಗೈದ ಮೋಸದಿಂದ